ಡೋಂಟ್ ವರಿ ಬೇಬಿ ಚಿನ್ನಮ್ಮ. ದುನಿಯಾ ವಿಜಿ ನಿರ್ದೇಶನದ ಭೀಮಾ ಚಿತ್ರದ ಈ ಹಾಡಿಗೆ ಸಂಗೀತ ನೀಡಿದವರು ಚರಣ್ ರಾಜ್ ಅವರು. ಇದಕ್ಕೆ ಸಾಹಿತ್ಯ ಬರೆದವರು ನಾಗಾರ್ಜುನ ಶರ್ಮಾ ಅವರು. ಸ್ಪಾಟಿಫೈನಲ್ಲಿ ಈ ಹಾಡು 77,86,000 ಸಲ ಸ್ಟ್ರೀಮ್ ಆಗಿದೆ. ಬಹಳ ಕ್ಯಾಚಿ ಆಗಿರುವ ಈ ಟ್ಯೂನ್ಗೆ ಗ್ಯಾಂಗ್ಸ್ಟರ್ ಒಬ್ಬನ ಅಂತಿಮ ಯಾತ್ರೆಯಲ್ಲಿ ಅವನ ಗ್ಯಾಂಗ್ನವರು ಹಾಡುವ ಹಾಡಿದು. ಇಂತಹ ಸಂದರ್ಭಗಳು ಚಿತ್ರಗಳಲ್ಲಿ ಅಪರೂಪ ಅಂತಲೇ ಹೇಳ್ಬೋದು. ಹಾಡಿನಲ್ಲಿ ಗ್ಯಾಂಗ್ಸ್ಟರ್ ಹೆಂಡತಿಗೆ ಸಾಂತ್ವನ ಹೇಳಬೇಕು, ಸ್ವಲ್ಪ ಮನುಷ್ಯನ ಜೀವನ ನಶ್ವರ ಅನ್ನೋ ಫಿಲಾಸಫಿ ಕೂಡ ಹೇಳಬೇಕು, ಮತ್ತು ಅವನ ಸಾವಿಗೆ ಕಾರಣರಾದ ಎದುರಾಳಿ ಗ್ಯಾಂಗ್ಗೆ ವಾರ್ನ್ ಕೂಡ ಮಾಡಬೇಕು. ಇಷ್ಟನ್ನು ಸ್ವಲ್ಪ ಹ್ಯೂಮರಸ್ ಟಚ್ನೊಂದಿಗೂ ಕೂಡ ಬರೆದಿದ್ದಾರೆ ನಾಗಾರ್ಜುನ ಶರ್ಮಾ ಅವರು. ಬದುಕೋದಕ್ಕೆ ಸಿಗೋದಂದೇ ಚಾನ್ಸು, ಆದರೂ ಎತ್ಕೊಂಡು ಹೋಗೋಕ್ಕೆ 4 ಜನ ಫ್ಯಾನ್ಸು. ಸತ್ತಾಗ ಎಷ್ಟು ಜನ ಬರ್ತಾರೆ ಮತ್ತು ನಿಜವಾಗಿ ದುಃಖ ಪಡ್ತಾರೆ ಅನ್ನೋದೇ ಮನುಷ್ಯ ತನ್ನ ಜೀವನ ಹೇಗೆ ನಡೆಸಿದ್ದಾನೆ ಮತ್ತು ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾನೆ ತನ್ನ ಜೀವಮಾನದ ಕಾಲದಲ್ಲಿ ಅನ್ನೋದರ ಪ್ರತೀಕವಂತೆ. ಇದಿಷ್ಟನ್ನು 2 ಸಾಲುಗಳಲ್ಲಿ ಹೇಳಿದ್ದಾರೆ ನಾಗಾರ್ಜುನ ಶರ್ಮಾ ಅವರು. ಮರಳಿ ಬಾರದ ಊರಿಗೆ ಅಣ್ಣ ಹೋಗವನೆ ಟೂರಿಗೆ. ಅಣ್ಣ ವಾಪಸ್ ಬರಲಾಗದ ಊರಿಗೆ ಟೂರಿಗೆ ಹೋಗಿದ್ದಾನಂತೆ. ಹೊಡಿ ಮಗ ಕ್ರ್ಯಾಕರ್ಸು, ಕೇಳಿಸ್ಕೊಳ್ರೋ ಹೇಟರ್ಸು, ಸ್ಟಾರ್ಟ್ ಆಯಿತು ಬ್ಯಾಟಲು, ರೆಡಿ ಆಗ್ರೋ ಓಡಲು ಅನ್ನೋ ಸಾಲುಗಳಲ್ಲಿ ಎದುರಾಳಿಗಳಿಗೆ ವಾರ್ನಿಂಗ್ ಇದೆ. ಅದರ ಜೊತೆಗೇ ಇಂಗ್ಲೀಷ್ ಪದಗಳ ಅಪಭ್ರಂಶಗಳನ್ನು ಕನ್ನಡ ಪದಗಳ ಜೊತೆಗೆ ಹೇಗೆ ಪ್ರಾಸವಾಗಿ ಹೊಂದಿಸಿದ್ದಾರೆ ನೋಡಿ ನಾಗಾರ್ಜುನ ಶರ್ಮಾ ಅವರು. ನಾಗಾರ್ಜುನ ಶರ್ಮಾ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಆ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದರು, ನೀ ಡಲ್ ಆಗಬೇಡ ಕಾಪಾಡ್ತಾಳೆ ಅಣ್ಣಮ್ಮ ಅನ್ನೋ ಸಾಲು ಅವರಿಗೆ ಕೊನೆಯದಾಗಿ ಹೊಳೆದಿದ್ದಂತೆ. ಉಳಿದಿದ್ದೆಲ್ಲ ಸಾಲುಗಳು ಬರೆದಾದ ಮೇಲೂ ಕೂಡ ಅಲ್ಲಿ ಏನು ಸಾಲನ್ನು ಬರಿಬೇಕು ಅಂತ ಹೊಳಿದೇನೆ ಇರಬೇಕಾದ್ರೆ ಕೊನೆಯದಾಗಿ ಈ ಸಾಲು ಬರೆದ್ರಂತೆ. ಅದನ್ನು ಅವರು ಹೇಳಿದಾಗ ದುನಿಯಾ ವಿಜಯ್ ತುಂಬ ಇಂಪ್ರೆಸ್ ಆಗಿದ್ದರಂತೆ. ಹಾಗೂ ಈ ಹಾಡು ಹಿಟ್ಟಾಗೋಕ್ಕೆ ಅಣ್ಣಮ್ಮನ ಆಶೀರ್ವಾದ ಇದರಿಂದನೇ ಸಿಕ್ತು ಅಂತ ದುನಿಯಾ ವಿಜಯ್ ಹೇಳಿದ್ರಂತೆ ನಾಗಾರ್ಜುನ ಶರ್ಮಾ ಅವರಿಗೆ. ಹೀಗೇ ಅಣ್ಣಮ್ಮನ ಆಶೀರ್ವಾದ ಯಾವಾಗಲೂ ನಾಗಾರ್ಜುನ ಶರ್ಮಾ ಅವರ ಮೇಲೆ ಇರಲಿ ಮತ್ತು ಹೆಚ್ಚು ಹೆಚ್ಚು ಗೀತೆಗಳಿಗೆ ಅವರು ಸಾಹಿತ್ಯ ಬರೆದು ಯಶಸ್ವಿ ಆಗಲಿ ಅನ್ನೋದು ನಮ್ಮ ಹಾರೈಕೆ.